ಒಂದಾನೊಂದು ಕಾಲದಲ್ಲಿ ಒಬ್ಬ ಬಹಳ ಕೆಟ್ಟ ರಾಕ್ಷಸನಿದ್ದ. ಅವನ ಹೆಸರು ನರಕಾಸುರ. ನರಕಾಸುರನು ಭೂಮಿದೇವಿ ಮತ್ತು ವಿಷ್ಣುವಿನ ವರಾಹ ಅವತಾರಕ್ಕೆ ಜನಿಸಿದನು. ತನ್ನ ತಾಯಿ ಮಾತ್ರ ತನ್ನನ್ನು ಕೊಲ್ಲಬಹುದೆಂಬ ಬ್ರಹ್ಮದೇವರಿಂದ ಪಡೆದ ವರದಿಂದ ಆತ ಅಪಾರ ಶಕ್ತಿಯನ್ನು ಗಳಿಸಿದನು. ಈ ವರದಿಂದ ಸಬಲನಾದ ನರಕಾಸುರನು ಅನೇಕ ರಾಜ್ಯಗಳನ್ನು ವಶಪಡಿಸಿಕೊಂಡ, ಅದಿತಿ ದೇವಿಯ ಕಿವಿಯೋಲೆಗಳನ್ನು ಕದ್ದ ಮತ್ತು ಸಾವಿರಾರು ಮಹಿಳೆಯರನ್ನು ಸೆರೆಹಿಡಿದು ತನ್ನ ಅರಮನೆಯಲ್ಲಿ ಬಂಧಿಸಿದ ಕ್ರೂರ ಆಡಳಿತಗಾರನಾದನು. ನರಕಾಸುರನ ಕ್ರೌರ್ಯದಿಂದ ಕಂಗೆಟ್ಟ ಇಂದ್ರನ ನೇತೃತ್ವದ ದೇವತೆಗಳು ಸಹಾಯಕ್ಕಾಗಿ ವಿಷ್ಣುವಿನ ಬಳಿ ಮೊರೆಹೋದರು. ವಿಷ್ಣು ಕೃಷ್ಣನ ಅವತಾರದಲ್ಲಿ ನರಕಾಸುರನನ್ನು ಸೋಲಿಸುವ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡನು. ಅವನ ಪತ್ನಿ ಭೂಮಿದೇವಿಯ ಅವತಾರವಾದ ಸತ್ಯಭಾಮೆಯು ಅವನ ಜೊತೆಗೂಡಿದಳು. ಕೃಷ್ಣ ಮತ್ತು ಸತ್ಯಭಾಮರು ಭೀಕರ ಯುದ್ಧದಲ್ಲಿ ನರಕಾಸುರನನ್ನು ಎದುರಿಸಿದರು. ಕೃಷ್ಣನು ತಾತ್ಕಾಲಿಕವಾಗಿ ಪ್ರಜ್ಞೆ ತಪ್ಪಿದ ನಂತರ ಸತ್ಯಭಾಮ ಉಗ್ರವಾಗಿ ನರಕಾಸುರನ ಮೇಲೆ ದಾಳಿ ಮಾಡಿಕೊಂಡು ವರವನ್ನು ಪೂರೈಸಿದಳು. ಈ ವಿಜಯವು 16,000 ಮಹಿಳೆಯರನ್ನು ಮುಕ್ತಗೊಳಿಸಿತು ಮತ್ತು ನರಕಾಸುರನು ಕದ್ದಿದ್ದ ಸಂಪತ್ತನ್ನು ಪುನಃಸ್ಥಾಪಿಸಿತು. ನರಕಾಸುರನ ಸೋಲಿನ ದಿನವನ್ನು ದೀಪಾವಳಿಯ ಹಿಂದಿನ ದಿನ ನರಕ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಬೆಳಗ್ಗೆ ಬೇಗನೆ ಎದ್ದು ಎಣ್ಣೆ ಸ್ನಾನ ಮಾಡಿ ದೀಪಗಳನ್ನು ಬೆಳಗಿಸುವುದರಿಂದ ಆಚರಿಸಲಾಗಿದೆ. ಇದು ಆಂತರಿಕ ರಾಕ್ಷಸರ ಮೇಲಿನ ವಿಜಯ ಮತ್ತು ಹೊಸ ಬೆಳಕಿನ ಉದಯವನ್ನು ಸಂಕೇತಿಸುತ್ತದೆ. ದೀಪಾವಳಿ ಹಬ್ಬದ ಶುಭಾಶಯಗಳು.